ಸರ್ ಹೇಗಿದೆ ಧಾರವಾಡ? ಧಾರವಾಡ ಅಗದಿ ಲೀಡ್ ನಾಗ ಪ್ರಹ್ಲಾದ್ ಜೋಶಿ ಅವ್ರ ಆಸ್ಪತ್ರೆ 100% ಪ್ರಹ್ಲಾದ್ ಜೋಶಿ ಸಾಹೇಬರೇ ಬರ್ತಾರ. ಪ್ರಹ್ಲಾದ್ ಜೋಶಿ ಅವರ ಆಸ್ಪತ್ರೆಗೆ ನಿಕ್ಕಿ ಮೋದಿ ಅವರು ಪ್ರಧಾನ ಮಂತ್ರಿ ಆಗುದು ನಿಕ್ಕಿ ಮೋದಿ ಪ್ರಭಾವದಿಂದ ಎಲ್ಲ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲೋದು. ಮೇಲ್ಗಡೆ ಪ್ರಧಾನ ಮಂತ್ರಿ ಮೋದಿ ಆಗ್ತಾರೆ, ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಿನಿಸ್ಟರ್ ಆಗ್ತಾರ. ರಾಜ್ಯದಲ್ಲಿ 28 ಲೋಕಸಭಾ ಸದಸ್ಯರುವಾಗ ಇವರಷ್ಟು ಕೆಲಸ ಮಾಡಿದವರು ಯಾರಿಲ್ಲ. ಅವ್ರು ಕಾಂಗ್ರೆಸ್ನವ್ರಿಗೆ ಅವ್ರು ಪ್ರಧಾನ ಮಂತ್ರಿ ಅಭ್ಯರ್ಥಿ ಅನ್ನೋದ ಮೊದ್ಲೇ ಹೇಳಕ್ ಆಗಿಲ್ಲ ಅವ್ರಿಗೆ. ಮುಂದೆ ಅವ್ರೇನ್ ಹೇಳ್ತಾರೆ, ಮೋದಿ ಅವರು ನಮ್ಮ ಪ್ರಧಾನ ಮಂತ್ರಿ ಅಂತ ಹೇಳ್ತೇವೆ, ಅವ್ರಿಗೆ ಯಾವ್ದು ಅಂತ ಹೇಳ್ತಾರೆ. ಈ ಕಾಂಗ್ರೆಸ್ನವ್ರು ಏನಿದಾರಲ್ಲ ಒಟ್ಟು ಮಾರಿ ಟಿಲಿಗೆ ಹೋಗ್ಬೇಕ ನಾವು. ರಾಹುಲ್ ಗಾಂಧಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆ ಇದೆ, ಯಾವ್ದು ಏನೊಂದು ಉಪಯೋಗ ಇಲ್ಲ. ದುಡಿಲಾರ ನನ್ನ ಮಕ್ಕಳು ಮಾಡ್ಬಿಟ್ಟವ್ರಲ್ಲ. ಇನ್ನೊಂದ್ ದಿವ್ಸ 4 ವರ್ಷ ಬಿಟ್ರೆ ನಿಮ್ ಕೈಯಾಗ ಮಾರಿ ಹೋಗ್ಕ ನೀವು ಕರ್ನಾಟಕ ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಆಗೋದಿಲ್ಲ ಈ ಸಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಆಗೋದು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ. ಇದೀಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ವರ್ಸಸ್ ಅಹಿಂದ ಯುವ ನಾಯಕ ವಿನೋದ್ ಅಸುಟಿ ನಡುವಿನ ಯುದ್ಧ. ನಾವಿವತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. MR ಪಾಟೀಲ್ ಇಲ್ಲಿಯ ಬಿಜೆಪಿಯ ಶಾಸಕರು. ಒಟ್ಟಾರೆ ಲೆಕ್ಕಾಚಾರವನ್ನು ನೋಡಿದಾಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 4 ಬಿಜೆಪಿ ಶಾಸಕರು, 4 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಕುಂದಗೋಳದ ಒಂದಷ್ಟು ಜನ ಮತದಾರರು ಹಾಗೆ ಬಿಜೆಪಿ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಹೇಗಿದೆ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್ ಹೇಗಿದೆ ಧಾರವಾಡ? ಧಾರವಾಡ ಅಗದಿ ಲೀಡ್ ನಾಗ ಪ್ರಹ್ಲಾದ್ ಜೋಶಿ ಅವ್ರ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಅವ್ರದೇ. ರಾಜ್ಯದಲ್ಲಿ 28 ಲೋಕಸಭಾ ಸದಸ್ಯರುವಾಗ ಇವರಷ್ಟು ಕೆಲಸ ಮಾಡಿದವರು ಯಾರಿಲ್ಲ. ಒಳ್ಳೆ ಕೆಲಸ ಮಾಡ್ಯಾರ, ಅವರೇ ಬರ್ತಾರ ಆಚೆ. ಇಡೀ ದೇಶದಲ್ಲಿ ಮೋದಿ ಪ್ರಧಾನಿ ಆಗ್ಬೇಕು ಮತ್ತೆ ಅನ್ನೋ ಕೂಗು ಪ್ರಹ್ಲಾದ್ ಜೋಶಿ ಅವ್ರಿಗೆ ಎಷ್ಟು ಪ್ಲಸ್ ಆಗುತ್ತೆ? ಯಾವಾಗಲೂ ಜೊತೆಲೇ ಇರ್ತಾರೆ. ಪ್ರಹ್ಲಾದ್ ಜೋಶಿ ಅವರ ಆಸ್ಪತ್ರೆಗೆ ನಿಕ್ಕಿ ಮೋದಿ ಅವರು ಪ್ರಧಾನ ಮಂತ್ರಿ ಆಗುದು ನಿಕ್ಕಿ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು, 136 ಜನ ಶಾಸಕರು, ಇಲ್ಲೂ ಕೂಡ 4 ಶಾಸಕರಿದ್ದಾರೆ. ಸಂತೋಷ್ ಲಾಡ್ ಕೂಡ ಚುನಾವಣೆನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದ್ಯಾವುದು ಜೋಶಿ ಅವ್ರ ಗಡ್ಡಿ ಆಗಲ್ವಾ? ಆಗುದಿಲ್ಲ. ಅವರು ದುಡಿದಂಗ್ ಮಾಡ್ಯಾರ ಅಷ್ಟ. ದುಡಿದಂಗ್ ಮಾಡ್ಯಾರ. ರೈತರಿಗೆ ಇವತ್ತ ಕೂಲಿ ಕೆಲ್ಸಕ್ಕೆ ಬರ್ದಂಗ ಅವ್ರು ಆ ತರ ಆಗೈತಿ ಸಿಸ್ಟಮ್. ದುಡಿಬೇಕು ಜನ. ರೈತರು ಹೊಲದಾಗ ದೊಡ್ಡ ರೈತರು ಅದಾರ, ಮೂಲ ಗುಂಪಾಗ್ಯಾರ. ಲವಣಿ ಕೊಡೋದು ಇಂಥವೆಲ್ಲ ನಡೆದವು. ಹೀಗಾಗಿ ಜೋಶಿ ಅವ್ರಿಗೆ ಯಾವ್ದು ಅಡ್ಡಿ ಇಲ್ಲ, ಏನ್ ತೊಂದರೆ ಇಲ್ಲ ಅವ್ರಿಗೆ. ಬಿಜೆಪಿ ಅವ್ರಿಗೆ ಮೋದಿ ದೊಡ್ಡ ಶಕ್ತಿ, ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿನೇ ದೊಡ್ಡ ಶಕ್ತಿ. ಧಾರವಾಡದಲ್ಲಿ ಯಾವ ಶಕ್ತಿ ಗೆಲ್ಲುತ್ತೆ? ಅವ್ರು ಕಾಂಗ್ರೆಸ್ನವ್ರಿಗೆ ಅವ್ರ ಪ್ರಧಾನ ಮಂತ್ರಿ ಅಭ್ಯರ್ಥಿ ಅನ್ನೋದ ಮೊದ್ಲೇ ಹೇಳಕ್ ಆಗಿಲ್ಲ ಅವ್ರಿಗೆ. ಮುಂದೆ ಅವ್ರೇನ್ ಹೇಳ್ತಾರೆ, ಈಗ ನಮ್ದು ನಾವ್ ಹೇಳ್ತೇವೆ, ಮೋದಿ ಅವರು ನಮ್ಮ ಪ್ರಧಾನ ಮಂತ್ರಿ ಅಂತ ಹೇಳ್ತೇವೆ, ಅವ್ರಿಗೆ ಯಾವ್ದು ಅಂತ ಹೇಳ್ತಾರೆ ಹೇಳಿ, ನೀವೇ ಹೇಳ್ಬೇಕು. ಘೋಷಣೆ ಮಾಡ್ಯಾರ. ಥ್ಯಾಂಕ್ ಯು. ನಿಮ್ಮ ಹೆಸರು? ಬಸವರಾಜ್ ಗಂಗಾಯ್ ಅಂತೇಳಿ ಇದನ್ನೆಲ್ಲ ಘೋಷಣೆ ಮಾಡ್ಯಾರ. ಒಟ್ಟು ಎಲ್ಲ ಮಾರಿ ಇಟಲಿಗೆ ಹೋಗ್ಬೇಕ ನಾವು. ರಾಹುಲ್ ಗಾಂಧಿ ಈ ಕಾಂಗ್ರೆಸ್ನವ್ರು ಏನದಾರಲ್ಲ ಒಟ್ಟು ಮಾರಿ ಈಗ ಆಜು ಬಾಜು ಶ್ರೀಲಂಕಾ ಪಾಕಿಸ್ತಾನ ಆಗೈತಿಲ್ಲ, ಆ ತರ ಮಾಡಿಡ್ಬೇಕನ್ನೋರು. ಇದು ಚಲೋ ಐತಿಲ್ಲ, ಮೋದಿ ಅವರು ನಂಬರ್ 1 ತರಲಿಕ್ಕತ್ತಾರ. ಅದು ಸಂಕಟ ಬಿದ್ದೈತಿ ಕಾಂಗ್ರೆಸ್ನವ್ರಿಗೆ. ಇದೇ ಒಂದು ಬರುದು 100% ಪ್ರಹ್ಲಾದ್ ಜೋಶಿ ಸಾಹೇಬರೇ ಬರ್ತಾರ. ಇದ್ರಾಗ ಯಾರು ನಿಂತರು ಬೇಕಾದ್ರೆ ನಿಲ್ವಲ್ರಕ್ಕ, ಯಾರ್ದು ಅಭ್ಯಂತರ ಇಲ್ಲ. ಬರುದು 100ಕ್ಕೆ 100 ಸತ್ಯ. ಇದು ಮೇಲ್ಗಡೆ ಪ್ರಧಾನ ಮಂತ್ರಿ ಮೋದಿ ಆಗ್ತಾರೆ, ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಿನಿಸ್ಟರ್ ಆಗ್ತಾರೆ ಅಂತೇಳಿ ಇಷ್ಟು ಹೇಳಿ ಬಯಸ್ತೇನೆ. ಸರ್, ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ಲಿಂಗಾಯತ ವಿರೋಧಿ ಅನ್ನೋ ಆರೋಪ ಸಾಕಷ್ಟು ಜನ ಶಾಸಕರು, ಅರವಿಂದ್ ಬೆಲ್ಲದ್ದು, MR ಪಾಟೀಲ್ ಎಲ್ಲಾರನ್ನ ಬೆಳೆಸಿದ್ದಾರೆ. ಆದ್ರೂ ಈ ತರ ಆರೋಪಗಳು ಯಾಕೆ ದಿಂಗಾಲೇಶ್ವರ? ಸುಮ್ಮನೆ ಇದು ಆ ದಿಂಗಾಲೇಶ್ವರ ಸ್ವಾಮಿಗಳು ಸುಮ್ಮನೆ ಇದು ಯಾಕಂದ್ರೆ ಪಾಪ ಅವ್ರು ಚಲೋ ಆಗ್ತಾರಂದ್ರೆ, ಒಬ್ರು ಚಲೋ ಆಗ್ತಾರಂದ್ರೆ ಕೆಡ್ಸೋರು ಭಾಳ ಮಂದಿ. ಈಗ ಸಮಾಜವನ್ನು ಒಡೆದು ಆಳ್ಬೇಕನ್ನೋರು ಇವರು. ಎಲ್ಲ ಸರಿಯಾಗಿ ಹೊಂಟೈತಿ. ಈಗ ಪಾಪ ಜೋಶಿ ಅವರು ಯಾವುದೋ ಇದ್ರಾಗ ಸಮುದಾಯ ಬಗ್ಗೆ ಏನು ಮಾಡಲ್ಲ. ಅವರು ನಂಬರ್ 1 ಅದಾರ. ಅವರು ಎಲ್ಲ ಜಾತಿ ಮ್ಯಾಗೂ ಅಭಿಮಾನ ಭಾಳ ಅದಾರ. ಅವರು ಇಷ್ಟು ಹೇಳಿ ಬಯಸ್ತೇನೆ. ಗ್ಯಾರಂಟಿಗಳು ಏನು ಕೆಲ್ಸಕ್ಕೆ ಬರಂಗಿಲ್ಲ, ಕೆಲಸ ಬಾರ್ದ ಅಂತ ಹೋದವ್ರು ಇವರು. ಇನ್ನೊಂದು ದಿವ್ಸ 4 ವರ್ಷ ಬಿಟ್ರೆ ನಿಮ್ಮ ಕೈಯಾಗ ಮಾರಿ ಹೊಕ್ಕ ನೀವು ಕರ್ನಾಟಕ ಸಿದ್ದರಾಮಯ್ಯನವರು. ಇನ್ನು 4 ವರ್ಷ ಅವ್ರ ಕೈಲಿ ಇರಂಗಿಲ್ರಿ. ಇದು MP ಆದ್ಗುಟ್ಲೆ ಹೋಗೇ ಬಿಡ್ತಾನ್ರಿ ಮನಿಗೆ. ಅವ ಸರ್ಕಾರನೇ ಬಿದ್ದೋಗುತ್ತಾ? ಮುಖ್ಯಮಂತ್ರಿ ಸರ್ಕಾರನೇ ಬಿದ್ದೋಗ್ತೈತ್ರಿ. ರುದ್ರಮುನಿ ಸ್ವಾಮಿ. ಯಾವ ಊರು ಸ್ವಾಮಿಗಳು? ಹಾವೇರಿ. ಹಾವೇರಿ ಅಂದಾಗ ಗಡ್ಡದೇವರ ಮಠ ವರ್ಸಸ್ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ. ಹೇಗಿದೆ? ಬೊಮ್ಮಾಯಿ ಅವ್ರದ್ದು ಆಗೋದ್ರಿ ಅಲ್ಲಿ. ಕಾಂಗ್ರೆಸ್ ಆಗಲ್ಲ. ಅವ್ರು ಏನು ಅಧಿಕಾರ ಮಾಡಿದಾರಂತ ಹಾಕ್ಬೇಕ್ರಿ ಅವ್ರಿಗೆ ಓಟ್. 11 ತಿಂಗಳ ಏನೊಂದು ಕೆಲಸ ಮಾಡಿಲ್ಲ ಅಲ್ಲಿ ನಮ್ಮಲ್ಲಿ. ಸಾಕಷ್ಟು ನಮಗೆಲ್ಲ ಭಾಳ ರೈತರಿಗೆ ಏನೊಂದು ಹೆಲ್ಪ್ ಮಾಡಿಲ್ಲ. ನಾವು ಬಿಜೆಪಿ ಅವರು ಈ ಸಲ ಬಿಜೆಪಿಗೆ ಬರೋದಲ್ಲಿ ಹೋಗಟಾಕೋದು.
ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆ ಇದು ಯಾವುದು? ಏನೊಂದು ಉಪಯೋಗ ಇಲ್ಲ. ದುಡಿಲಾರ ದರಿದ್ರ ನನ್ನ ಮಕ್ಕಳು ಮಾಡಿಬಿಟ್ರು ಅವರೆಲ್ಲ. ಏನೋ ಮುಂದೆ ಏನೋ ನರೇಂದ್ರ ಮೋದಿ ಅವರ ಪ್ರಭಾವದಿಂದ ಏನೋ ಒಂದು ಸ್ವಲ್ಪ ಒಳ್ಳೇದಾದ್ರೆ ಆಗ್ಬೇಕಿನ್ನು. ಈಗ ಇಲ್ಲಿ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೋಟಿ ಹೇಗಿದೆ ಅನ್ಸುತ್ತೆ? ಪ್ರಹ್ಲಾದ್ ಜೋಶಿ ಅವ್ರದ್ದು ಆಗೋದು. ಬೆಳಗಾವಿಯಲ್ಲಿ ಸ್ಥಳೀಯರಿಗೆ ಒಂದು ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರಲ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅದಾರ, ಅವ್ರ ಕಷ್ಟ ಆಯ್ತು ಒಂಚೂರು. ಒಟ್ಟಾರೆ ರಾಜ್ಯದಲ್ಲಿ ಎಷ್ಟು ಸ್ಥಾನ ಗೆಲ್ಬೋದ್ರಿ ಬಿಜೆಪಿ ಜೆಡಿಎಸ್? ಬಿಜೆಪಿ ಜೆಡಿಎಸ್ ಮೈತ್ರಿ, ಕಾಂಗ್ರೆಸ್ ಅಂತೂ ಆಗೋದಲ್ಲ ಈ ಸಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಆಗೋದು. 28ಕ್ಕೆ 28 ಗೆಲ್ತಾರ ಇಲ್ಲ? 28ಕ್ಕೆ 28 ಗೆಲ್ಲೇ ತೀರ್ಬೇಕು ನಮ್ಮ ನರೇಂದ್ರ ಮೋದಿ ಅವರ ಪ್ರಭಾವದಿಂದ. ಯಾಕೆ ಕಾಂಗ್ರೆಸ್ ಬರಬಾರ್ದು ಸರ್? ಕಾಂಗ್ರೆಸ್ ಪರ ಬರಗಾಲ, ರೈತರ ಪರವಾಗಿ ಏನು ಮಾಡಲ್ಲ ಕೆಲಸನ. ಇಲ್ಲಿ ಮಳೆ ಆಗಿಲ್ವಾ ಈ ಸಲ? ಎಲ್ಲ ಐತ್ರಿ, 1 ವರ್ಷ ಆಯ್ತು ಮಳೆನೇ ಇಲ್ಲ. 11 ತಿಂಗಳ ಸರ್ಕಾರ ಬಂದು 11 ತಿಂಗಳ ಏನು ಕೆಲಸ ಮಾಡಿದಾರೆ ಅವರು? ಏನೊಂದು ಕೆಲಸ ಆಗಿಲ್ಲ. ಬಿಜೆಪಿನೇ ಬರಬೇಕು. ಬಿಜೆಪಿ ಅಂದ್ರೆ ಇನ್ನೊಂದು ಸ್ವಲ್ಪ ರೈತರಿಗೆ ಯಡಿಯೂರಪ್ಪ ಇರೋರು, ಬಸವರಾಜ ಬೊಮ್ಮಾಯಿ ಇರೋದು ಏನಾದರೂ ಒಂದು ಹೆಲ್ಪ್ ಮಾಡ್ತಾರೆ ರೈತರಿಗೆ. ಮೋದಿಗೋಸ್ಕರ ಬಿಜೆಪಿ ಬರ್ಬೇಕಾ ಅಥವಾ ಇಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸಮರ್ಥರ? ಮೋದಿ ಪ್ರಭಾವದಿಂದ ಎಲ್ಲ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲೋದು. ಅಷ್ಟ. ಏನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತಪ್ಪ ರೀ. ಏನ್ ಮಾಡ್ತೀರಿ? ಕಮ್ತಾ ಬೇಸಾಯ ರೀ. ಹೇಗಿದೆ ಈ ಸಲ ಧಾರವಾಡ ಲೋಕಸಭೆ? ನಮ್ ದಾಳದ ಇದೈತ್ರಿ, ಬಿಜೆಪಿ ಇದೆ ಮಾಡ್ಬೇಕ್ರಿ. ಯಾವ ಕಾರಣಕ್ಕೆ? ನಮ್ಗೆ ಪ್ರಹ್ಲಾದ್ ಜೋಶಿ ಅವ್ರ ಕೆಲಸ ಮಾಡ್ರಿ, ಅವ್ರ ಬಗ್ಗೆ ಅವ್ರಿಗೆ ಮಾಡ್ಬೇಕಂತ ಇದೈತ್ರಿ ಬಿಜೆಪಿ. ನಿಮ್ಮೂರ್ಗೆಲ್ಲ ಬರ್ತಾರ ಜೋಶಿ? ನಮ್ಮವ್ರ ಭೇಟಿ ಆಗ್ತಾರ ನಿಮ್ನೆಲ್ಲ? ಬರ್ತಾರ್ರಿ. ಏನ ಕಷ್ಟ ಸುಖ ಎಲ್ಲ ಕೇಳ್ತಾರ. ಹ್ಞೂ ರೀ. ಇಲ್ಲಿ ನಿಮ್ ಶಾಸಕರ ಹೆಂಗೆ? ಎಂ ಆರ್ ಪಾಟೀಲ್? ಎಂ.ಆರ್. ಪಾಟೀಲ್ ಅವ್ರು ಚಲ್ರಿ, ಅವರು ಅಡ್ಡಿ ಕುಂದಗೋಳ ಬರುತ್ತೆ. ಇದೇ ಕುಂದಗೋಳ ಬರತ್ರಿ. ಕುಂದಗೋಳ ಬರತ್ರಿ. ಹ್ಞೂ ರೀ. ಎಂ ಆರ್ ಪಾಟೀಲ್ ಚೆನ್ನಾಗಿ ಕೆಲಸ ಅವ್ರು ಚೆನ್ನಾಗಿ ಕೆಲಸ ಮಾಡ್ರಿ. ಈಗ 1 ವರ್ಷ ಆದ್ರಿ ಪಾಪ, ಅವ್ರು ಚೆನ್ನಾಗಿ ಮಾಡ್ತಾರ್ರಿ. ಪಾಪ ಏನು ಅನುದಾನ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಏನ್ ಅನುದಾನ ಇಲ್ಲ ಬಿಡ್ರಿ, ಬರೀ ಬಚಾರ್ ಫ್ರೀ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಪ್ಪ ಕಡಿಗ. ಏನ್ ಮಾಡ್ತೀರಿ? ನಾವು ಕೂಲಿ ಕೆಲಸ ಮಾಡ್ತೀವಿ. ಕೂಲಿ ಕೆಲಸ ಮಾಡ್ತೀರಿ, ವ್ಯವಸಾಯ ಮಾಡ್ತೀರಾ ಜೊತೆಲಿ? ವ್ಯವಸಾಯ ಮಾಡ್ತೀವಿ. ಈಗ ಲೋಕಸಭೆ ಚುನಾವಣೆ ಈ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ನಿಂತ್ಕೊಂಡವ್ರು ಬಿಜೆಪಿಯಿಂದ ಕೇಂದ್ರ ಸಚಿವರು, ಕಾಂಗ್ರೆಸ್ ಇಂದ ವಿನೋದ್ ಅಸೂಟಿ ಅಂತ. ಇಲ್ಲಿ ನಿಮ್ ಪ್ರೆಸೆಂಟ್ MLA ಬಿಜೆಪಿ ಅವರೇ ಎಂ ಆರ್ ಪಾಟೀಲ್. ಹೇಗಿದೆ ಇಲ್ಲಿ ಹವಾ, ಹೇಗಿದೆ ಟ್ರೆಂಡ್? ನೋಡ್ರಿ, ನಮ್ಗ ಎಲ್ಲಾರು ಅಷ್ಟ, ಅವ್ರಾದ್ರು ಅಷ್ಟ, ಇವ್ರಾದ್ರು ಅಷ್ಟ. ನಮಗ್ ಯಾರ ಬೆಂಬಲ ಕೊಡ್ತಾರ ಅವ್ರಿಗೆ ಓಟ್ ಮಾಡಿ. ಯಾವ ರೀತಿ ಈಗ ಯಾರು ಗೆದ್ದವ್ರು ಯಾರು ಬೆಂಬಲ ಕೊಟ್ಟಿಲ್ವಾ ಇಲ್ಲಿವರೆಗೂ? ಇಲ್ಲಿವರೆಗೆ ನಮ್ಗೆ ಸೌಲಭ್ಯ ಅನ್ನುವಂಥದ್ದು ಭಾಳ ಕಡಿಮೆ ಐತಿ. ಹೌದ್ರಾ? ಯಾವ ಊರು ನಿಮ್ದು? ಹಳ್ಳಿ ನಮ್ದು ಕರಡಿಕೊಪ್ಪ. ಅವರು ಕರಡಿಕೊಪ್ಪದಲ್ಲಿ ಏನೋ ಅಭಿವೃದ್ಧಿ ಆಗಿಲ್ವಾ? ನಮ್ದು ಅಷ್ಟೊಂದು SC/ST ಒಳಗೆ ಏನು ಅಷ್ಟೊಂದಿಲ್ಲ. ಈಗ ಹಂಗಾದ್ರೆ ಒಂದ್ ರೀತಿ ವಿನೋದ್ ಅಸೂಟಿ ಕುರುಬ ಸಮುದಾಯದವರು, ಪ್ರಹ್ಲಾದ್ ಜೋಶಿ ಬ್ರಾಹ್ಮಣರು, ಯಾರ ಪರ ಅವ್ರು ನಿಮ್ಗೆ ಒಳ್ಳೇದಾಗತ್ತೆ ಅನ್ಸುತ್ತೆ? ಅಲ್ರಿ ನೋಡಿ, ಅವರು ಇವ್ರು ಅಂತ ನಮ್ಗೆ ಹೇಳಕ್ಕಾಗಲ್ಲ. ಹೌದ್ರಾ? ಅಲ್ಲ, ಈಗ ನೀವ್ ಯಾರನ್ನಾರು ಗೆಲ್ಸಿರ್ತಾನೆ ಮುಂದೆ ಅಭಿವೃದ್ಧಿ ಮಾಡಕ್ಕಾಗಲ್ಲ. ಅವ್ರ ಅಭಿವೃದ್ಧಿ ನಾವು ಮಾಡಿದ್ರು ಅವ್ರು ನಮಗೆ ಏನಂತದ ನಮ್ಗೆ ವಿಚಾರ ಮಾಡೋಂಗಲ್ಲ. ಯಾರು ಬಂದ್ರು ಯಾಕೆ ಹೇಳ್ರಿ, ನಾವು ಮತ ಕೊಡ್ತೇವಿ, ಓಟ್ ಹಾಕ್ತೇವಿ. ಹಾಕಿದ್ರು ಕೂಡ ನಾವು ನಾಳೆ ಅಲ್ಲಿ ಹೋಗಿ ಕೇಳಿದ್ರೆ ಅವರು ಯಾರು ವಿಚಾರ ಮಾಡೋಂಗಿಲ್ಲ. ಈಗ ನಿಮ್ ಪ್ರಕಾರ ಯಾರು ಪ್ರಧಾನಿ ಆಗ್ಬೇಕು? ಮೋದಿ ಆಗ್ಬೇಕಾ, ರಾಹುಲ್ ಗಾಂಧಿ ಆಗ್ಬೇಕಾ? ನಮ್ಮ ಮೋದಿನ ಆಗ್ಬೇಕು. ಮೋದಿ ಆಗ್ಬೇಕಂದ್ರೆ ಬಿಜೆಪಿ ಗೆಲ್ಬೇಕಿಲ್ಲ? ಗೆಲ್ಲಬೇಕು. ಒಟ್ಟಲ್ಲಿ ಗೆದ್ದ ಮೇಲೆ ಇನ್ಮೇಲಾರು ಅಭಿವೃದ್ಧಿ ಮಾಡಿಕೊಡ್ರಿ ಅಂತ ನಾವು ಕೇಳ್ತೀವಿ. ಧಾರವಾಡದ ಲೋಕಸಭೆಯಲ್ಲಿ ಈ ಸಲ ಯಾರು ಗೆಲ್ತೀರಾ? ಅವರು ಕರಡಿಕೊಪ್ಪ ಏನೋ ಅಭಿವೃದ್ಧಿ ಆಗಿಲ್ಲ ಅಂತೆ, ದಯವಿಟ್ಟು ಇವ್ರು ಹೇಳ್ತಾರೆ, ಒಂದ್ಸಲ ಗಮನ ಹರಿಸಿ. ಸರ್, ನಿಮ್ಮ ಹೆಸರು? ಗಂಗಪ್ಪ ವೀರಪ್ಪ ಗುತ್ತಲ್. ಏನ್ ಮಾಡ್ತೀರಾ? ದನಗಳ ವ್ಯಾಪಾರ ಮಾಡ್ತೀವಿ. ಹೇಗೆ ನಡೀತಾ ಇದೆ? ಹಿಂಗಿದು ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ? ಏನಿದು? ವಾರಕ್ಕೊಂದ್ಸಲ ರೀ. ಪ್ರತಿ ವಾರ ಐತೆ? ಪ್ರತಿ ವಾರ. ಲೋಕಸಭೆ ಚುನಾವಣೆ ಬರ್ತಾ ಇದೆ. ಧಾರವಾಡದಲ್ಲಿ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ ಇಂದ ವಿನೋದ್ ಅಸೂಟಿ. ನಿಮ್ದು ಯಾವ್ದು ಕುಂದಗೋಳ ಬರುತ್ತಾ? ನಾವು ಹಾವೇರಿ ತಾಲೂಕ್ ದೇವಿ ಹೊಸೂರು ಗ್ರಾಮದವ್ರು. ನಿಮ್ ಓಟ್ ಇರೋದಲ್ಲಿ? ನಮ್ದು ದೇವಿ ಹೊಸೂರು ಒಳಗೆ ಹಾವೇರಿ. ಹೇಗಿದೆ ಅಲ್ಲಿ ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದ್ ಗಡ್ಡದೇವ್ರ ಮಠ? 2 ಮಂದಿದು ನಡೀತಾ ಐತ್ರಿ. ಯಾರು ಸ್ವಲ್ಪ ಮುಂದಿದ್ದಾರೆ ಅನ್ಸುತ್ತೆ? ಯಾವ ಪಕ್ಷದವ್ರು? ಈಗ ಹೇಳಕ್ಕಾಗಲ್ಲ ಸರ್ ಅದನ್ನ. ಇಲ್ಲೇನ್ ಅನ್ಸುತ್ತೆ ನಿಮಗೆ ಧಾರವಾಡ ಹುಬ್ಳಿಲಿ? ಧಾರವಾಡ ಹುಬ್ಳಿಯಲ್ಲಿ ಇಲ್ಲಿ ಜೋಶಿಯರ್ದು ಒಂದ್ ಸ್ವಲ್ಪ ಜಾಸ್ತಿ ಅವ್ರದೇ ಐತಿ. ಜೋಶಿಯರ್ದು ಐತಿ. ನಿಮ್ಗೆ ರಾಜಕೀಯ ಆಸಕ್ತಿ ಇಲ್ವಾ? ಐತಲ್ರಿ. ಅಪ್ಪರು ನಮ್ಮ ತಂದೆಯರು ಪಂಚಾಯತಿ ಮೆಂಬರ್. ಮತ್ ಮಾತಾಡ್ಬೇಕು ನೀವು. ಇಡೀ ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಒಳ್ಳೇದ ಕೆಟ್ಟದ? ಮೈತ್ರಿ ಮಾಡ್ಕೊಂಡಿದ್ ಚಲೋ ರೀ. ಚಲೋ, ಅದೇನ್ ತಪ್ಪಲ್ಲ. ಮೈತ್ರಿ ಮಾಡ್ಕೊಂಡಿದ್ದ ಅದ್ರಾಗ ಏನ್ ತಪ್ಪೈತಿ? ಇಲ್ಲಿ ಕೇಂದ್ರ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಕೆಲಸ ಮಾಡಿದಾರ? ಜೋಶಿಯರು ಮಾಡ್ದಲ್ಲೇನೆ ಈಗ ಮತ್ತೊಂದು ಪೀಳಿಗೆ ನಿಂತಾರ್ರಿ. ಕೆಲಸ ಮಾಡ್ದಂಗ ಮತ್ತ ಅವ್ರಿಗೆ ಹೆಂಗ ಸ್ಥಾನಮಾನ ಒಟ್ಟು ಐತ್ರಿ. ಯಾಕಂದ್ರ ಮ್ಯಾಲ ಅಲೆ ಚಲೋ ಐತ್ರಿ ಮೋದಿ ಅವ್ರ ಅಲೆ. ಮೋದಿಯವ್ರ ಅಲಿ ಚಲೋ ಐತಿ. ಬೆಳಗಾವಿ ಏನ್ ಅನ್ಸುತ್ತೆ? ಜಗದೀಶ್ ಶೆಟ್ಟರ್ ಇಲ್ಲಿಂದ ಅಲ್ಲಿ ಹೋಗವ್ರೆ.
ಜಗದೀಶ್ ಶೆಟ್ರು ಇಲ್ಲಿಂದ ಅಲ್ಲಿಗೆ ಹೋಗ್ಯಾರ್ರಿ ಸರ. ಈಗ ಇನ್ನೂ ಒಂದು ಹೆಂಗಂದ್ರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಅವರು ಕೊಟ್ಟಾರ. ಜಗದೀಶ್ ಶೆಟ್ರು ಇಲ್ಲಿಂದ ಹೋಗಿ ಕೊಟ್ಟಾರ. ಒಂದು ಸ್ವಲ್ಪ ಸ್ಥಾನಿಕದೊಳಗೆ ಇರ್ತಕ್ಕಂಥ ಮನುಷ್ಯಾಗ ಅವಕಾಶ ಕೊಡ್ಬೋದು ಅಲ್ಲಿ ಎಲ್ಲಿ ಬೆಳಗಾವ್ಯಾಗ. ಇವರು ಇಲ್ಲಿ ಹುಬ್ಳಿಯರ್ ಅಂತಾರ. ನಮ್ಮ ಶೆಟ್ರಿಗೆ ಸ್ವಲ್ಪ ಹಿಂಜಡ್ಡಿ ಆಗ್ಬೋದು, ಇಲ್ಲ ಬೈ ಚಾನ್ಸ್ ಹೊಡೆದ್ರು ಲಾಟ್ರಿ ಹೊಡಿಬೋದು. ಹೇಳಕ್ಕಾಗಲ್ಲ. ಅಲ್ಲಿ ಲಾಟ್ರಿನ ರೀ ಅದು ಬೆಳಗಾವ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.